ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಣ್ಣ ಅವ್ರು ಅವಾಗಲೇ ಏನು ಹೇಳಿದ್ರು, ಕೂಲಿ ಆಳುಗಳು ಅಂತ. ಹನುಮಂತಪ್ಪನ ಹತ್ರ ಕೂಲಿ ಕುದುರಿಲ್ಲ ಅನ್ಸುತ್ತೆ, ಅದಕ್ಕೆ ವಾಪಸ್ ಬರ್ತಾವ್ರೆ. ಅಡ್ರೆಸ್ ಹೇಳಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಅಷ್ಟು ಬೇಗ ವ್ಯವಹಾರ ಮಾತಾಡ್ಕೊಂಡು ಬರೋಕ್ಕಾಗತ್ತೇನೋ? ಯಾರಿಗೆ ಗೊತ್ತಪ್ಪ, ಹನುಮಂತಪ್ಪ ದಾರಿ ಮಧ್ಯದಲ್ಲೇ ಸಿಕ್ಕಿರ್ಬೋದು. ನನಗೆ ಯಾಕೋ ಅನುಮಾನ ಬರ್ತಾ ಇದೆ, ಅವ್ರನ್ನೇ ಕೇಳೋಣ ಇರು. ಕೇಳೋಣ ನಡಿ. ಅಲ್ಲ, ನೀವು ಕೇಳಿದ ಅಡ್ರೆಸ್ ಅಲ್ಲಿ ರಂಗಣ್ಣ ಅಂತ ಇಲ್ವಲ್ಲ, ಯಾರ ಮನೆಗೆ ಹೋಗಿದ್ರಿ? ಅದು ಯೋ ಮೂತರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ನಿಂತ್ಕೊಂಡು ಅಂತಿದೆಯಲ್ಲ, ನೀವು ಹನುಮಂತಪ್ಪನ ಮನೆ ಹತ್ರ ತಾನೇ ಹೋಗಿದ್ದು? ಕರೆಕ್ಟ್ ಅಣ್ಣ, ಅದೇ ಮನೆಗೆ ಹೋಗಿದ್ದು. ಹನುಮಂತಪ್ಪನ ಹತ್ರ ಇಷ್ಟು ಬೇಗ ವ್ಯವಹಾರ ಮುಗಿಸ್ಕೊಂಡು ಹೊರಟ್ಬಿಟ್ರ? ಅಣ್ಣ ಅವರು ಮನೇಲಿ ಇರಲಿಲ್ಲ, ಸ್ವಲ್ಪ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಹೋಗ್ತಾ ಇದೀವಣ್ಣ. ಓ ಸರಿ. ಶಿವಣ್ಣ, ಈಗ ನೀನು ಅನುಮಾನ ತೀರ್ತೆ? ಹಲೋ ಮೇಡಮ್, ನಾವೀಗ ನೀವು ಹೇಳಿದ ಜಾಗದಲ್ಲಿದ್ದೀವಿ. ಎಲ್ಲಿ? ಆಡಿಟೋರಿಯಂ ಹತ್ರ ಇದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು ತಾನೆ? ಹೌದು ಮೇಡಮ್, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕಿಡ್ನಾಪ್ ಮಾಡ್ಬೋದು. ಹಾಗಂತ ನೆಗ್ಲೆಕ್ಟ್ ಮಾಡಬೇಡಿ, ಇದು ತುಂಬಾ ಹುಷಾರಾಗಿ ಆಗ್ಬೇಕಾಗಿರೋ ಕೆಲಸ. ಒಂಚೂರು ಎಡವಟ್ಟಾದ್ರೂ ತಲೆ ಕೆಳಗಾಗೋಗುತ್ತೆ. ಮೇಡಮ್, ನೀವು ಕೆಲಸ ಕೊಟ್ಟಿರೋದು ರಘು ಕೈಲಿ. ನಾನೊಂಥರ ರಾಹು ಇದ್ದಂಗೆ, ನಾನು ಕೈ ಇಟ್ರೆ ಕೆಲಸ ಮುಗೀತು ಅನ್ಕೊಳ್ಳಿ. ನಮ್ದು ಕಿಡ್ನಾಪಲ್ಲಿ 100% ಸಕ್ಸಸ್ ರೇಟ್ ಇದೆ ಮೇಡಮ್, ನಮ್ಮನ್ನು ನಂಬಿ. ಅದೆಲ್ಲ ಗೊತ್ತಿರೋದಕ್ಕೆ ತಾನೇ ಕೆಲಸ ಕೊಟ್ಟಿರೋದು. ಆದ್ರೂ ಪ್ಲಾನ್ ಮಾಡಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅಷ್ಟೇ. ಆಯ್ತಾಯ್ತು, ನೀವೇನು ಯೋಚನೆ ಮಾಡ್ಬಿಡಿ. ಲಾಡ್ಜಲ್ಲಿ ಯಾವ್ದಾದ್ರು ರೂಮ್ ಹಾಕೊಂಡು ಕಿಡ್ನಾಪ್ ಮಾಡೋದು ಹೆಂಗಂತೇಳಿ ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ನಿಮಗೆ ಕಾಲ್ ಮಾಡ್ತೀವಿ ಮೇಡಮ್. ಸರಿ ಆಯ್ತು, ರೂಮ್ ಬುಕ್ ಆಗ್ತಿದ್ದಂಗೆ ಕಾಲ್ ಮಾಡಿ. ಅಪ್ಪ ಹೇಳಿದ್ ನೆನಪಿದೆ ತಾನೆ? ಇದೆ ಮೇಡಮ್, ರೂಮ್ನ ಅಭಿ ಹೆಸರಲ್ಲಿ ಬುಕ್ ಮಾಡ್ಬೇಕು ತಾನೆ. ಕಿಡ್ನಾಪ್ ಆದ್ಮೇಲೆ ತುಳಸಿಯವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ಏನೋ ಹೆಸರು ಹೇಳಿದ್ರಲ್ಲ, ಹಾ, ಸರ್ವಮಂಗಳ ಭಾರ್ಗವಿ. ಈ ಹೆಸರನ್ನ ಯಾವಾಗ್ಲೂ ಹೇಳ್ತಿರ್ಬೇಕಲ್ವಾ? ಸೂಪರ್, ಎಲ್ಲ ನೆನಪಿದೆ ನಿಮ್ಗೆ? ಹೇಳದ್ನಲ್ಲ ಮೇಡಮ್, ಕೈ ಇಟ್ಟ ಮೇಲೆ 100% ಕೆಲಸ ಮಾಡೇ ಮಾಡ್ತೀನಿ. ಅಭಿ, ಸರ್ವಮಂಗಳ, ಈ ಭಾರ್ಗವಿ, ಇವ್ರ ಸಂಬಂಧ ಏನು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಸರ್ವಮಂಗಳ ಭಾರ್ಗವಿ ಅಮ್ಮ, ಅಭಿ ಸರ್ವಮಂಗಳ ಅಳಿಯ. ಓಹೋ, ಭಾರ್ಗವಿ ಗಂಡ. ಓಕೆ ಓಕೆ ಮೇಡಮ್. ಸರಿ, ಹುಷಾರು. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನೋಡ್ಕೋತೀನಿ. ತುಳಸಿ, ನನ್ನ ಸೋಲ್ಸಿ ನೀನ್ ಗೆದ್ದು ಬೀಗ್ತ್ಯಾ? ಪ್ರಮಾಣ ವಚನ ಬೇರೆ ಸ್ವೀಕರಿಸ್ತೀಯಾ? ಅದ್ ಹೇಗ್ ಸ್ವೀಕರಿಸ್ತೀಯಾ ಅಂತ ನಾನು ನೋಡ್ತೀನಿ.